ಇವಾಗ ತೊಳೆದಿಟ್ಟಿರೋದಲ್ವಾ, ಹಂಗಾಗಿ ಹಿಂಗೆ ಹಾಕಿದ್ರೆ ಈ ಕಡೆ ಬನ್ನಿ. ನಾನು ಬಂದು ಒಲೆ ಮೇಲೆ ಕಾಲಿಟ್ಟು ಡ್ರೆಸ್ ಚೇಂಜ್ ಮಾಡ್ಕೊಳ್ಳೋ ಅಷ್ಟರೊಳಗೆ ಚಿಕನ್ ಬಂದೇ ಬಿಟ್ಟೈತೆ. ಫ್ರೆಂಡ್ಸ್, ಹಂಗೇನೆ ನಾವು ಸಾಯಿಬಾಬಾ ಟೆಂಪಲ್ ಇದೆಯಲ್ಲ ಬೆಂಗಳೂರು ಮಂಗಳೂರು ರೋಡಲ್ಲಿ, ಅಲ್ಲಿಗೆ ಬಂದಿದ್ದೀವಿ. ಹಂಗೇನೆ ನೋಡ್ಕೊಂಡು ಹೋಗೋಣ, ಹೈವೇನಲ್ಲಿ ಹೋಗ್ತಾ ಇದ್ವಲ್ಲ, ಹಂಗೆ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಇವಾಗ ಇದೊಂಥರ ಗುಹೆ ಎಂಟ್ರಿ ಆದಂಗೆ ಟೆಂಪಲ್ಲು. ಬಾಬಾ ಮಂದಿರಕ್ಕೆ ಸ್ವಾಗತ. ಒಂಥರ ಗುಹೆ ಥೀಮ್ನ ಇಟ್ಕೊಂಡು ಮಾಡಿದ್ದಾರೆ. ಒಂಥರ ಗುಹೆ ಒಳಗೆ ಹೋದಂಗೆ ಫೀಲ್ ಆಗುತ್ತೆ. ನಾನು ವಿಡಿಯೋ ಮಾಡೋದಿಲ್ಲ, ನಾನೇ ಮಾಡ್ತಾ ಇದ್ದೀನಿ ಇವ್ರನ್ನ. ಹೊರಗಡೆ ಸೌಂಡ್ ಕೇಳುತ್ತೆ ಅವರಿಗೆ ಸೌಂಡ್ ಕೇಳುತ್ತೆ. ಸುಮ್ಮನೆ ಸೈಲೆಂಟ್ ಆಗಿರಬೇಕು. ಕ್ಲೀನ್ ಮಾಡ್ತಿದ್ದಾರೆ. ಅಲ್ಲಿ ಹೋಗ್ಬೇಕಾರಿ ಅಷ್ಟೇನಾ? ಇಲ್ಲಿ ಹೊರಗಡೆ ಬಂದರೆ ಪಾರ್ಕು, ಟೆಂಪಲಿಂದ ಹೊರಗಡೆ ಬಂದರೆ ಎಷ್ಟು ಚೆನ್ನಾಗಿದೆ ನೋಡಿ. ರೀಲ್ಸ್ ಮಾಡೋಕ್ಕೆ ಸಖತ್ತಾಗಿದ್ದಾರೆ. ಹಾಂ, ರೀಲ್ಸ್ ಮಾಡೋಕ್ಕೆ ಮಾತ್ರ ಸಖತ್ತಾಗೈತಿ. ಏನೋ ಒಂಥರ ಗಿಡ ರೀ, ಎಷ್ಟು ಚೆನ್ನಾಗಿ ನೆತ್ಬಿದ್ದೈತೆ ನೋಡ. ತುಂಬ ಚೆನ್ನಾಗಿದೆ. ಯಾರಾದ್ರೂ ಬೆಂಗಳೂರಿಂದ ಮಂಗಳೂರು ಕಡೆ ಅಥವಾ ಮಂಗಳೂರಿಂದ ಬೆಂಗಳೂರು ಕಡೆ ಹೋಗ್ತಾಯಿದ್ರೆ, ಬೆಂಗಳೂರಿಂದ ಬರುವಾಗ ಲೆಫ್ಟಿಗೆ ಸಿಗುತ್ತೆ, ಮಂಗಳೂರಿಂದ ಬರುವಾಗ ರೈಟಿಗಿದೆ. ಸಾಯಿಬಾಬಾ ಟೆಂಪಲ್ ನೋಡಬೇಕು ಅಂದರೆ ಒಂದು ಸತಿ ವಿಸಿಟ್ ಮಾಡ್ಬೋದು. ಇಷ್ಟೇ, ತುಂಬ ಏನು ದೊಡ್ಡದಿಲ್ಲ ಇದು. ಈ ಕಡೆ ಬನ್ನಿ, ಹೋಗ್ಬಾರ್ದು ಸಚಿ, ಬಾ ಹೋಗ್ಬಿಡ್ತು. ಒಂದು ಚಿಕ್ಕ ಬ್ಯೂಟಿಫುಲ್ ಪಾರ್ಕ್ ಇದೆ. ಇದಂತೂ ತುಂಬ ಚೆನ್ನಾಗಿತ್ತಲ್ವಾ ರೀ? ಈ ಕಡೆ ಬನ್ನಿ. ಇಂದ್ರಲ್ಲಿ ನೋಡಿ ಕಲರ್ ಹೆಂಗೆ ಬರ್ತಾ ಕಾಣಿಸ್ತೈತೆ. ಅದು ಫೇಸ್ ಝೂಮಿಂಗ್ ಜಾಸ್ತಿ ಆಯಿತು ನೋಡಿ ನನ್ನ ಕ್ಯಾಮ್ರಾ. ಭುವನೇನೋ ತೋರ್ಸಕ್ಕೆ ಕರ್ಕೊಂಡು ಹೋಗ್ತಾವನೆ ಸಚ್ಚಿನ. ಫೋಟೋ ಅವ್ರ ಮೊಬೈಲಲ್ಲಿ ತಗೋತಾ ಇದ್ದಾರೆ, ಅದಕ್ಕೇ ನಾನು ಹಂಗೆ ಪೋಸ್ ಕೊಡ್ತಾ ಇದ್ದೀನಿ. ಇದೇನೋ ಒಂಥರ ಚೆನ್ನಾಗಿತ್ತು ಫ್ರೆಂಡ್ಸ್. ಮಾತ್ರ ಇನ್ನೇನಿದೆ, ಅಲ್ಲೊಂದು ಪುಟ್ಟದ ಆಂಜನೇಯ ಸ್ವಾಮಿ ಟೆಂಪಲ್ ಇದೆ ನೋಡಿ, ಎಷ್ಟು ಚೆನ್ನಾಗಿದೆ. ರೀಲ್ಸ್ ಮಾಡೋಕ್ಕೆಲ್ಲ ಸಖತ್ ಚೆನ್ನಾಗಿತ್ತು ಮಾತ್ರ. ಓ, ಅಲ್ಲೋದ್ರೆ ಅವರು ಹೆಂಗಿದೆ, ಒಂಥರ ಚಪ್ರ ಥರ ಹಾಕಿದಂಗೆ ಆಗಿದೆ ಅಲ್ವಾ ರೀ? ಬಾರಿ. ನೋಡಿ ಮನೆ ಹತ್ರ ಹಿಂಗೆ ಹಾಕೊಂಡ್ರೆ ರೀ, ಇದು ಬಳ್ಳಿ ರೀ ನೋಡಿ, ಈ ಥರ ತಗೋಬಿಟ್ಟಾರಿ. ಈ ಥರ ಬಳ್ಳಿ ಹಬ್ಬಿ, ಆಮೇಲೆ ಹಂಗೇನೆ ಚಪ್ರ ಹಾಕಿದ್ದಾರೆ. ಇದು ಗ್ರಿಲ್ಸ್ ಹಾಕಿದ್ದಾರೆ ಮೇಲ್ಗಡೆ, ಆ ಗ್ರಿಲ್ಸಿಗೆ ಹಂಗೇನೆ ಹಬ್ಕೊಂಡಿದೆ ಚೆನ್ನಾಗಿ. ಭುವನ್ ಅವರು ಹೋಗಿ ಅಲ್ಲಿ ಎಕ್ಸ್ಪ್ಲನೇಷನ್ ಕೊಡ್ತಾ ಇದ್ದಾರೆ.
ಪುಟ್ಟ ಪಾರ್ಕ್, ಬೇವಿನ ಮರಗಳಿದ್ದಾವೆ. ಹಂಗೇನೆ ಅದೇ ನಲ್ಲಿಕಾಯಿ ಮರವಾ? ಹ್ಞೂ, ದಪ್ಪ ನಲ್ಲಿಕಾಯಿ ಮರ ರೀ. ಹ್ಞೂ, ಬೆಟ್ಟದ ನಲ್ಲಿಕಾಯಿ ಅದು. ಹ್ಞೂ, ಕರೆಕ್ಟು. ಓದಿಸ್ತೀವಿ. ಬನ್ನಿ ಬನ್ನಿ. ಈ ಬಳ್ಳಿ ಅಂತೂ ಸಖತ್ ಚೆನ್ನಾಯ್ತಪ್ಪ. ಕೂಲಾಗೈತೆ ವಾತಾವರಣ ಮಾತ್ರ. ಬಲ್ತಿರೋದು ಅಂಕೂರ ಪಟ್ಟ ಅನ್ನುತ್ತೆ. ಅದ್ರದ್ದು ಬೀಜಗಳ ಅಂತ ರೀ. ಒಂದು ಬಲ್ತಿರೋದು ಬೀಜ ಬಿತ್ತಲ್ಲ. ಏನಾರು ಹುಟ್ಟೊತ್ತು ಹಾಕಿದ್ರೆ ರೀ? ಇಲ್ಲ, ಹಾಂ, ಅಲ್ವಾ? ಎಷ್ಟ ಒಂಥರ ಆರ್ಟಿಫಿಷಿಯಲ್ ಕಂಡಂಗೆ ಕಾಣುತ್ತೆ. ಇಲ್ಲಿ ಇದು ಫ್ಲವರ್ ಇಂದು ಗ್ರಿಲ್ ಹಾಕ್ಸವ್ರೆ ಜಾಲ್ರಿ. ತುಂಬ ಚೆನ್ನಾಗಿತ್ತಪ್ಪ. ಮೇಂಟೆನೆನ್ಸು ಕಷ್ಟ ಕನ್ಸಚ್ಚಿ ನಮಗೆ ಅಂತೀವಿ. ಮೆತ್ತಗೆ ಮಾತಾಡ್ಬೇಕು ಇಲ್ಲಿ, ಸೈಲೆಂಟು. ಹತ್ತು ಬರ್ಬೇಕಾ? ಹಾಂ, ಇಲ್ಲತ್ತು ಬರ್ಬೇಕಾ? ಮೆಟ್ಲಂಗೈತೆ. ಅಯ್ಯಪ್ಪ, ಇಳಿಯೋದು ಹೆಂಗಿದು? ಇಳಿಯೋದು ಹೆಂಗೆ? ಓ, ಇಲ್ಲಿಂದ ನೋಡದ ಹಿಂಗಿತ್ತು. ಇಷ್ಟೇನಾ? ಎಲ್ಲವ್ರೆ? ಈ ಕಡೆ ಅಥವಾ ಆ ಕಡೆ ಬರ್ಬೋದಾ? ಗಾಳಿ ನೋಡ, ಗಾಳಿ ನೋಡ್ಬೇಡ. ಗಾಳಿ ಅಲ್ವಾ? ಇದು ಸಾಯಿಬಾಬಾ ಪಾದ. ಇಲ್ಲೇ ನಮಸ್ಕಾರ ಮಾಡ್ಕೊಬಿಡ್ತೀನಿ. ಹಾಂ, ಇಲ್ಲಿ ಮೆಟ್ಲಂಗವೆ. ಆ ಕಡೆನೇ ಒಂಥರ ಇತ್ತಲ್ಲ. ಯಾಕೆ ಹಂಗೋತಿದ್ರಿ? ವೆಹಿಕಲ್ ಸೌಂಡು ಏನು ಕೇಳಿಸ್ತಿಲ್ಲ ಮಾತಾಡ್ತಿರೋದು. ಅಲ್ಲೇ ಪಾದಾಡ್ಕ ಕೂತ್ಕೊಬಿಟ್ಟಲ್ಲ, ಬಾ ಇಳಿದು ಬರವಾ? ಟೈಮ್ ಆಯ್ತು, ಬಾ, ಮಳೆ ಬರಂಗೈತೆ ನೋಡಲ್ಲಿ. ಅಪ್ಪ ಹೊರಡ್ತು ಗಾಡಿ ತಗೊಂಡು. ಫ್ರೆಂಡ್ಸ್, ಹಂಗೆ ಒಂದು ರೌಂಡ್ ನೋಡ್ಕೊಂಡು ಬಂದ್ವಿ. ಪಾರ್ಕ್ ಮಾತ್ರ ಚೆನ್ನಾಗೈತೆ. ಒಳಗಡೆ ಅದು ಏನು ಚಪ್ರದ ಥರ ಮಾಡಿದಾರಲ್ಲ, ಅದು ಸಖತ್ ಚೆನ್ನಾಗೈತೆ ನೋಡೋದಕ್ಕೆ. ಯಾರ ನಿಧಾನಕ್ಕೆ ಬಾ. ಗಾಡಿಗಳ ಸೌಂಡ್ ನೋಡೋ ಸಚ್ಚಿ. ನಾವು ಹೋಗುವಾಗ ನಮಗೆ ಗೊತ್ತಾಗಲ್ಲ ಹೆಂಗೆ. ಅಯ್ಯೋ ಅಯ್ಯೋ. ಹಾಂ, ಇವಾಗಂತೂ ಬಾ. ಕಾಲು ಒಂಥರ ಮಸಾಜ್ ಆದಂಗೆ ಅದೈತಿ ಕಲ್ ಮೇಲೆ ನಡೆದಿದ್ದಕ್ಕೆ. ಹಾಂ, ಇವಾಗ ಇಲ್ಲಿಂದ ಹೊರಟ್ವಿ ಫ್ರೆಂಡ್ಸ್ ಊರಿಗೆ. ಬಾರ ಬಾರ ಬೇಗ. ಓನ್ ಗೌಡ ಓದೋದ್ ಕಡೆನೇ ಕುತ್ಕೋತಾನಪ್ಪ ಸೋಮೇರಿ. ಒಂದು ಇಸ್ಕ ನೋಡಿ, ಚೆನ್ನಾಗಿಲ್ದ ಹೋದ್ರೆ ಬೇಕಿದ್ರೆ. ಸೌತೆಕಾಯಿ ಕೊಟ್ಟು ಫಸ್ಟ್, ಆಮೇಲೆ ಒಂದು ಟೇಸ್ಟಿ ಕೊಡೋದು.
ಗೋಧಿ ಸಜ್ಜೆ ಜೋಳ ಜೋಳ ಬಟ್ಟಿಗಟ್ಟು ಕಾಲು ನೆನೆಸ್ಕೆ ಬೇಡ ಏನು ತಗೊಳ್ಳಿ ಮತ್ತೆಂತದ ಅಯ್ಯೋ ನಮ್ಮ ಹುಡುಗ ಒಂದು ಲೋಟ ಕತ್ತೆ ಯಾವ್ದು ಕೊಡ್ತೈತೆ ಕತ್ತೆನೇ ತಕೊಡು ಒಂದು ಫೈನಲಿ ಮನೆಗೆ ಬಂದ್ವಿ ಎಲ್ಲಿಗೆ ಬಂದ್ವಿ ಡೋರಾ ಮನೆಗೆ ಬಂದ್ವಿ ಇವಾಗ ಫೈನಲಿ ನಮ್ಮ ಕಡೆ ಎಲ್ಲ ಒಂಥರ ಮಳೆ ಮೋಡ ವಾತಾವರಣ ಫುಲ್ಲು ಅಲ್ವಾ ರೀ ಈ ಕಡೆ ಸಕಲೇಶ್ಪುರ ಸೈಡ್ ಸಕ್ಕತ್ ನೋಡಿ ಎಲ್ಲನೂ ನೀರಿನ ಬಾಟ್ಲು ಒಂದು ಹೇಳ್ಕ ನೀರಿನ ಬಾಟ್ಲು ಒಂದು ಹೇಳ್ಕ ತಾಸ ಚೀದ ಇದು ಸೈಡ್ದು ಶಾಕುಂತಲ ಒಳಗಡೆ ಪಾರ್ಕಿಂಗ್ ಆಗ್ತಾವಳೆ ನಮ್ಮ ಕಾರ್ ಹೆಸರು ಶಾಕುಂತಲ ಡ್ಯಾನು ನಾವು ಎಲ್ಲಿಗೆ ಹೋಗ್ಬಂದು ಚಿನ್ನ ಬಂಗಾರಿ ಬಿಟ್ಟು ನಡಿ ಒಳಗಡೆ ನಡಿ ಒಳಗಡೆ ನಡಿ ಒಳಗಡೆ ನಡಿ ಐ ನೋಡಲ್ಲಿ ಏನಾರು ವಾಶ್ರೂಮ್ಗೆ ಏನಾರು ಹೋಯ್ತಾ ಹೆಂಗದು ಒನ್ನಿಗೆ ಏನಾರು ಹೋಯ್ತಾ ಹೆಂಗೆ ಏನು ನೀವೇ ಬಂದು ನೋಡಿ ನನಗೆ ಅಷ್ಟೊಂದು ಜನರಲ್ ನಾಲೆಜ್ ಬೇಕಾಗಿಲ್ಲ ಅದಕ್ಕೆ ನೋಡಿದ್ರೆ ಗೊತ್ತಾಗುತ್ತೆ ಹೋಯ್ತು ಹೆಂಗೆ ಏನು ಹೋಗಿಲ್ಲ ಅವನು ಏನು ಗಲೀಜು ಮಾಡಿಲ್ಲ ಜಾಣ ಬಂಗಾರ ಡ್ಯಾನಿ ಬಂಗಾರ ಜಾಣ ಬಂಗಾರ ಗಲೀಜು ಏನು ಮಾಡಿಲ್ಲ ನನ್ನ ಮಗ ಸಿಕ್ಸ್ ಇದು ನೀರು ಬೆಳಗ್ಗೆ ಬಾಕ್ಲಿ ಹೊಡೆದಿದ್ದು ಹಂಗೆ ನಿಂತಿತ್ತು ಬೆಳಗ್ಗೆ ಹಾಕಿನೇ ಹೋಗಿದ್ದು ಖುಷಿ ಯಾವ ಗಾಡಿಯ ಬಾ ಇಳಿದು ಮನೆಗೆ ಎಲ್ಲಿ ಇಲ್ಲಿಟ್ಟವನೆ ಮತ್ತೆ ಫಸ್ಟ್ ಬಿಡಬೇಕು ಲೈಟ್ ಇವಾಗ ಮನೆಗೆ ಬಂದ್ವಿ ದೇವಸ್ಥಾನದಿಂದ. ಸೊ ಫಸ್ಟ್ ಕಾಫಿ ಮಾಡ್ಕೊಂಡು ಕುಡಿಯೋಣ ಅನ್ನಿಸ್ತೈತೆ. ಒಂಥರ ಹೊರಗಡೆ ಚಳಿ ಥರ ಇದೆ, ಮಳೆ ಬೀಳೋ ಥರ ಆಗಿದೆ. ಯಾಕೆ ಅಂತಂದರೆ ಈ ಕಡೆ ಸಕಲೇಶ್ಪುರ ಸೈಡೆಲ್ಲ ಬಿದ್ದಿದೆ. ಬೆಳಿಗ್ಗೆ ನಾವು ಹೋಗುವಾಗ್ಲೂ ಮಳೆ ಶುರುವಾಯಿತು. ಆ ಕಡೆ ಇರಲಿಲ್ಲ, ಏನು ಬೆಳ್ಳೂರು ಕ್ರಾಸ್ ಕಡೆ ಎಲ್ಲ ಏನು ಇರಲಿಲ್ಲ. ಇವಾಗ ಮತ್ತೆ ಈ ಕಡೆ ಬರೋಂಗಾಗಿದೆ. ಸೊ ಫಸ್ಟು ಕಾಫಿ ಕುಡಿದು ಆಮೇಲೆ ಏನು ಸ್ಪೆಷಲ್ಲು ಏನು ಎತ್ತ ಅಂತ ಮಾಡೋದು ಅಡುಗೆ ಅಂತ ಎಲ್ಲ ನೋಡೋಣ. ನಾನ್ ವೆಜ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ಫಸ್ಟು ಕಾಫಿ ಮಾಡ್ಕೊಂಡು ಕುಡಿದ್ಬಿಡೋಣ. ನಾನು ಕೂಡ ಡ್ರೆಸ್ ಚೇಂಜ್ ಮಾಡಿ ಇವಾಗ ಅಡುಗೆ ಮಾಡ್ಕೊಳ್ಳೋಣ ಅಂತ. ಏನಂದರೆ ಅರೆ ಚಿಕನ್ ತಗೊಂಡು ಬಂದವ್ರೆ. ಸಾಂಬಾರು ಮಾಡೋದೋ ಬಿರಿಯಾನಿ ಮಾಡೋದೋ ಇನ್ನೂ ಡಿಸೈಡ್ ಮಾಡಿಲ್ಲ. ಡಿಸೈಡ್ ಮಾಡಬೇಕು. ಫಸ್ಟು ಒಂದು ಲೋಟ ಕಾಫಿ ಕುಡಿದು ಬರುವಾಗಲೇ ಫೋನ್ ಮಾಡ್ಕೊಂಡು ಬಂದಿದ್ರು ಚಿಕನ್ ಬೇಕಂತ. ಚಿಕನ್ ಅಂಗಡಿ ಅವ್ರಿಗೆ ಅವರು ಆಲ್ರೆಡಿ ಕಟ್ ಮಾಡಿ ರೆಡಿ ಮಾಡಿ ಇಟ್ಟಿದ್ರು. ಸೊ ನಾನು ಬಂದು ಒಲೆ ಮೇಲೆ ಕಾಲಿಟ್ಟು ಡ್ರೆಸ್ ಚೇಂಜ್ ಮಾಡ್ಕೊಳ್ಳೋ ಅಷ್ಟರೊಳಗೆ ಚಿಕನ್ ಬಂದೇ ಬಿಟ್ಟೈತೆ. ಇದು ಚಿಕನ್ನು. ಸೊ ಫಸ್ಟು ಕಾಫಿ ಕುಡಿದು ಆಮೇಲೆ ಏನು ಮಾಡೋದು ಚಿಕನ್ನಲ್ಲಿ ಅಂತ ಅನ್ನೋದನ್ನು ನೋಡೋಣ. ಬರೀ ಚಿಕನ್ನ ತೊಳೆದು ಕ್ಲೀನು ಮಾಡ್ತಾರೆ ಈಗ. ನಾನು ಸಾಂಬಾರು ಮಾಡೋಣ ಅಂತ ಡಿಸೈಡ್ ಆದ್ವಿ. ಬಿರಿಯಾನಿ ಎಲ್ಲ ಮಾಡೋದಕ್ಕೆ ಈಗ ನಾವೇ ಕುಕ್ಕರಾಗಿ ನಮಗೊಂದು ಪೀಸ್ ಕೊಟ್ಟಾರೆ. ಕುಕ್ಯ ಇದು 1 ಪೀಸ್ ಚಿಕನ್ ದಪ್ಪದಂಗೆ ಮರೆತು ಬಿಟ್ಟಿದ್ದಾರೆ. ಹಂಗಾಗಿ ನಿಮಗೆ ಗೊತ್ತಾಗಲ್ವ.
ಸರಿ ಹಾಕಿ ತೆಗಂಗೆ ಹಿಂಗೆ ಸಾಕು ಇಷ್ಟು ಬೇಕಲ್ವೇನಾ? ಮತ್ತೆ ಯಾಕೆ ಅವನನ್ನು ಕೇಳ್ತಾ ಇದ್ದೀರಾ ನೀವು? ಅಲ್ವಾ ಕೇಳೋದ್ರೇನಾಯ್ತು? ಇದು ಅಲ್ಲಿ ಬಚ್ಚಿ ಮಾತು ತೊಳಿತೀನಿ. ಇದಕ್ಕೆ ಒಂದು ಬೈಕ್ ತಗೋ ಬಟ್ಲಾ ತಾಳಿ ಇಲ್ಲೇ. ಕೇಕ್ ಬೇಡ ನಾಳೆಗೆ ತರಲ್ಲ ಬೇಡ, ಕೇಕ್ ಏನು ಬೇಡ. ಚಿಕನ್ ಸಾರು ಊಟ ಮಾಡಿದ್ರೆ ಅದೇ ಚೆನ್ನಾಗಿರುತ್ತೆ. ಕೇಕ್ ಪಾರ್ಟಿ ಎಲ್ಲ ಏನು ಮಾಡ್ತಾ ಇಲ್ಲ ನಾವು. ಇನ್ನೇನು ಅಲ್ಲಿ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ. ಬೆಳಗ್ಗೆ ನೋಡೋಣ ಇನ್ನೊಂದು ದಿವ್ಸ ಕೇಕ್ ತಿನ್ನಬೇಕು ಅಂತ ತಿನ್ಸಿರತ್ತೆ. ಇವಾಗ ಏನಾಗುತ್ತೆ ಗೊತ್ತಾ, ಕೇಕ್ ಎಲ್ಲ ತಿಂದರೆ ಚಿಕನ್ ಸಾಂಬಾರಿಂದು ತಿನ್ನೋದಕ್ಕೆ ಅಷ್ಟು ಮಜಾ ಇರಲ್ಲ. ಹಂಗಾಗಿ ಕೇಕ್ ಪಾರ್ಟಿ ಬೇಡ ಅಂತ ಅನ್ಕೋತಾ ಇದ್ದೀನಿ. ಸೊ ಸಾಂಬಾರು ಮಾಡೋದಕ್ಕೆ ಇವಾಗ ನಾನು ರೆಡಿ ಮಾಡ್ಕೊಂಡಿದ್ದೀನಿ. ಸಾಂಬಾರಿಗೆ ಈರುಳ್ಳಿ, ಒಂದು ಸಣ್ಣ ಹಚ್ಕೊಂಡಿರೋ ಟೊಮೊಟೊ, ಹಂಗೇನೆ ಒಂಚೂರು ಮೆಂತ್ಯ ಸೊಪ್ಪು ಗೊತ್ತಲ್ಲ ಇದೆ ಅಂತ ಹಾಕ್ತಾ ಇದ್ದೀನಿ ಒಂಚೂರು. ಇವಾಗ ಏನಂದರೆ ಇದು ಗಟ್ಟಿ ಕೋಳಿ, ಅದೆಲ್ಲಿ ಬೇಡ, ಕ್ಯಾಮ್ರಾನೇ ಇಲ್ಲಿ ತಗೊಬಿಡೋಣ. ಇದು ಪರಂ ಕೋಳಿ ಆಗಿರೋದ್ರಿಂದ ಗಟ್ಟಿ ಇರುತ್ತೆ. ಇದಕ್ಕೆ ಚೆನ್ನಾಗಿ ವಿಷಲ್ ಹೊಡೆಸ್ಕೊಳ್ಳೋಣ ಫಸ್ಟು. ಆಮೇಲೆ ಇದಕ್ಕೆ ಕಾಯಿ ಮಸಾಲೆ ಹಾಕ್ಬಿಟ್ಟು ಸಾಂಬಾರು ಮಾಡ್ಕೊಳ್ಳೋಣ. ಹಾಗೆ ಇಲ್ಲಿ ಹೇಳಿದ್ನಲ್ವ ಈರುಳ್ಳಿ ಟೊಮೊಟೊ ಎಲ್ಲ ಹಚ್ಚಿಟ್ಕೊಂಡಿದ್ದೀನಿ. ಹಾಗೆ ಕುಕ್ಕರ್ನು ಕೂಡ ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ. ಇಲ್ಲಿ ಮಟೆಗುದಿ ಅಂತೀವಲ್ಲ ಅದು ಇದೆ. ಅದನ್ನು ಫಸ್ಟೇ ಹಾಕಿ ಮಿಕ್ಸ್ ಮಾಡಿಬಿಟ್ರೆ ಒಂಥರ ಎಲ್ಲ ಕ್ಯೂಚೋಗುತ್ತೆ. ಸೊ ಹಂಗಾಗಿ ನಾವು ಅದನ್ನು ಕೊನೆಯಲ್ಲಿ ಕುಕ್ಕರ್ ವಿಷಲ್ ಹಾಕ್ತೀನಲ್ವ ಅವಾಗ ಹಾಕಿ ಮುಚ್ತೀನಿ. ಹಂಗೇನೆ ಇವಾಗ ಎಲ್ಲ ಹಾಕಿದ್ದೀನಿ. ಇವಾಗ ಇದಕ್ಕೆ ಈರುಳ್ಳಿ ಹಾಕೋಣ. ಈರುಳ್ಳಿ ಚೆನ್ನಾಗಿ ಸಣ್ಣಕ್ಕೆ ಸಣ್ಣಕ್ಕಂದರೆ ಈರುಳ್ಳಿ ಚೆನ್ನಾಗಿ ಕೆಂಪಾಗಬೇಕು, ಅವಾಗ ಚೆನ್ನಾಗುತ್ತೆ ಸಾಂಬಾರು. ಕೆಲವೊಂದಕ್ಕೆ ಈರುಳ್ಳಿ ಚೆನ್ನಾಗಿ ಕೆಂಪಾಗಿ ಆದರೆ ಚೆನ್ನಾಗುತ್ತೆ, ಕೆಲವೊಂದಕ್ಕೆ ಹಂಗೆ ದಪ್ಪಗೆ ಹಸಿ ಹಂಗೆ ಇರಬೇಕು. ಯಾವುದಕ್ಕೆ ಹಸಿ ಹಸಿ ಹಂಗೆ ಇರಬೇಕು ಅಂದರೆ ಉಪ್ಪಿಟ್ಟಿಗೆಲ್ಲ ಹಂಗೆ ಹಸಿ ಹಸಿ ಹಂಗೆ ಇರಬೇಕು ಈರುಳ್ಳಿ. ಉಪ್ಪಿಟ್ಟಿಗೆ ಯಾವತ್ತು ರೋಸ್ಟ್ ಮಾಡಬಾರ್ದು ಈರುಳ್ಳಿನ. ಇವಾಗ ಈರುಳ್ಳಿ ಸಖತ್ ಕೆಂಪಾಗಿದೆ. ಈ ಥರ ಕೆಂಪಾದಾಗಲೇ ಒಂಥರ ಘಮ ಬರುತ್ತೆ, ಅದೇ ಚಂದ ಒಂಥರ. ಇದಕ್ಕೆ ಇವಾಗ ಟೊಮೊಟೊ ಹಾಕೋಣ. ಟೊಮೊಟೊ ಮತ್ತು ಮೆಂತ್ಯ ಸೊಪ್ಪು ಒಟ್ಟಿಗೆ ಹಾಕ್ತಾ ಇದ್ದೀನಿ. ನಾನು ಇದಕ್ಕೆ ಇವಾಗ ಸ್ವಲ್ಪ ಅರಿಶಿನ ಪುಡಿ ಸ್ವಲ್ಪ ಹಾಕಿರ್ತೀನಿ, ಬೇಕಂದರೆ ಹಾಕೊಂಡ್ರಾಗುತ್ತೆ. ಹಾಗೆಯೇ ಸ್ವಲ್ಪ ಉಪ್ಪು. ಇವಾಗ ಈ ಚಿಕನನ್ನು ಹಾಕ್ಬಿಡೋಣ ಇದಕ್ಕೆ. ಹೀಗೆ ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ. ಕೊನೆಯಲ್ಲಿ ರುಚಿಗೆ ಎಷ್ಟು ಬೇಕು, ಸಾಂಬಾರು ಮಾಡ್ತೀವಲ್ಲ ಸಾಂಬಾರಿಗೆ ಏನು ಅದ ಕೂಡಿಸ್ತೀವಲ್ವ ಆವಾಗ ಎಷ್ಟು ಬೇಕು ಅಷ್ಟನ್ನ ಹಾಕೊಂಡ್ರಾಗುತ್ತೆ. ಇವಾಗ ಇದು ನೀಟಾಗಿ ಮಿಕ್ಸ್ ಮಾಡಬೇಕು. ಹಾಗೇನೆ ಇದಕ್ಕೆ ಹಸಿರು ಖಾರ ಹಾಕ್ತಾ ಇದ್ದೀನಿ. ಹಸಿರು ಖಾರಕ್ಕೆ ನಾನು ಸಾಂಬಾರು ಸೊಪ್ಪು, ಬೆಳ್ಳುಳ್ಳಿ, ಶುಂಠಿ, ಒಂದು 4 ಹಸಿರುಮೆಣ್ಸಿಕಾಯಿ ಹಾಕ್ಕೊಂಡಿದ್ದೀನಿ. ಖಾರ ಪುಡಿನೂ ಹಾಕ್ತೀವಲ್ವ ಹಂಗಾಗಿ ಎಷ್ಟು ಬೇಕು ನೋಡಿ ಹಾಕೋಬೇಕು. ನಾವು ಚಿಕನ್ ಕ್ವಾಂಟಿಟಿ ಎಷ್ಟು ತಗೊಂಡಿರ್ತೀವಿ ಅನ್ನೋದ್ರ ಮೇಲೆ ಖಾರ ಮತ್ತು ಉಪ್ಪನ್ನ ಹಾಕೋಬೇಕು ಯಾವಾಗಲೂ. ಇದನ್ನು ಒಂದ್ಸತಿ ಮಿಕ್ಸ್ ಮಾಡೋಣ. ಇವಾಗ ಇದೇ ಮಸಾಲೆಯಲ್ಲಿ ಫಸ್ಟು ಚಿಕನನ್ನು ಬೇಯಿಸ್ಕೊತೀನಿ ನಾನು, ಹಾಗಾಗಿ ನೀರು ಹಾಕ್ತಾ ಇದ್ದೀನಿ. ಎಷ್ಟು ಬೇಕು ನೀರು? ಇದು ಪಾರಂ ಕೋಳಿ ಅಂತೀವಲ್ಲ, ಗಟ್ಟಿ ಕೋಳಿ ಆಗಿರೋದ್ರಿಂದ ಸುಮಾರು ಹೊತ್ತು ಬೇಯಬೇಕು. ವಿಷಲ್ ಜಾಸ್ತಿ ಹಾಕ್ಸ್ಬೇಕಲ್ಲ, ಹಾಗಾಗಿ ನೀರು ನೋಡಿ ಹಾಕೋಬೇಕು. ಏನಾದ್ರು ಒತ್ತೋದಂಗೆ ಮಾಡ್ಕೊಳ್ಳೋಂಗೆ ಮಾಡಿಬಿಟ್ಟಿರ. ಇವಾಗ ಇದು ನನಗೆ ಎಷ್ಟು ಬೇಕು ನೀರು ಹಾಕ್ಕೊಂಡಿದ್ದೀನಿ ನಾನು. ಸಾಂಬಾರು ಕ್ವಾಂಟಿಟಿನೂ ಜಾಸ್ತಿ ಆಗುತ್ತೆ, ನೋಡಿ ಹಾಕೋಬೇಕು ನೀರು. ನಿಮ್ಗೆ ಎಷ್ಟು ಬೇಕು, 1 ಹೊತ್ತಿಗೆ ಬೇಕೋ 2 ಹೊತ್ತಿಗೆ ಬೇಕೋ ಅಂತ. ಇವಾಗ ಈ ಮಟೆಗುದಿ ಅಂತೀವಿ ನಾವು ಇದಕ್ಕೆ. ಇದನ್ನು ಏನಂದರೆ ಮುಂಚೆನೇ ಹಾಕಿ ಹಿಂಗೆಲ್ಲ ತಿರುಗೋದಕ್ಕೆ ಹೋದ್ರೆ ಭಂಡಾರ ಎಲ್ಲ ಹೊಡ್ಕೊಂಡ್ಬಿಡುತ್ತೆ. ಇವಾಗ ತೊಳೆದಿಟ್ಟಿರೋದಲ್ವಾ, ಹಾಗಾಗಿ ಹಿಂಗೆ ಹಾಕಿದ್ರೆ ಒಂಚೂರು ಹಿಂಗೆ ಮುಳುಗಿಸಿದ್ರೆ ಸಾಕು, ಅದು ಬೆಂದಿರುತ್ತೆ. ಇದ್ರ ಜೊತೆನೇ ವಿಷಲ್ ಸ್ವಲ್ಪ ಗಟ್ಟಿ ಆದಮೇಲೆ ಏನೂ ಆಗಲ್ಲ. ಹಾಕಿ ತಿರುಗಬಾರ್ದು ಯಾವತ್ತು ಮಟೆಗುದಿ ಎಲ್ಲ, ಕೊನೆಗೇ ಹಾಕೋಬೇಕು. ಇವಾಗ ಇದನ್ನು ನನಗೆ ಎಷ್ಟು ಬೇಕು, ನಂಗೆ ಚೆನ್ನಾಗಿ ಬೇಯಬೇಕು ಚಿಕನ್ನು. ಸೊ ಹಂಗಾಗಿ ಒಂದು 6, 7, 8 ಎಷ್ಟು ಹೊಡಿಸ್ತೀನಿ ವಿಷಲು. ಬೇಯೋ ತನಕನೂ ಇದನ್ನು ಚೆನ್ನಾಗಿ ಕೂಗಿಸ್ಕೋಬೇಕು. ಆಮೇಲೆ ಇದನ್ನು ತೆಗೆದು ನಾವು ಕಾಯಿ ಖಾರ ಅಂತೀವಲ್ಲ, ಕಾಯಿ ಮಸಾಲೆ ಹಾಕಿ ಉಪ್ಪು ಖಾರ ಪುಡಿ ಎಷ್ಟು ಬೇಕು ನೋಡಿ ಹಾಕೊಂಡ್ರೆ ತುಂಬಾ ಚೆನ್ನಾಗಿರೋ ಚಿಕನ್ ಸಾಂಬಾರು ರೆಡಿ ಆಗುತ್ತೆ. ಸೊ ಇವಾಗ ನಾವು ಇದಕ್ಕೆ ವಿಷಲನ್ನು ಕುಕ್ಕರಿಗೆ ಮುಚ್ಚಳ ಮುಚ್ಚಿಬಿಟ್ಟು ವಿಷಲ್ ಹಾಕ್ಬಿಡೋಣ. ಇವಾಗ ಇದು ಕೂಗ್ಲಿ ಚೆನ್ನಾಗಿ ಬೇಯಲಿ.
ಫ್ರೆಂಡ್ಸ್ ಇವಾಗ ಒಂದು 6-7 ವಿಷಲ್ ಹಾಕ್ಸಿದ್ದೀನಿ. ಇವಾಗ ಬೆಂದಿದೆ ಅಂತ ಕಾಣಿಸುತ್ತೆ. ನಾನು ಆಚೆ ಕಡೆ ಹೋಗಿದ್ದೆ ನೋಡಿ, ಮಳೆ ಉದುರ್ತಾ ಇದೆ, ನೆಂದಂಗೆ ಆಗೋಯ್ತು ಕೂದಲೆಲ್ಲ. ಆಚೆ ಕಡೆ ಹೋಗಿದ್ದೆ, ಭುವನ್ ಬರೋ ಅಷ್ಟರೊಳಗೆ ಒಂಚೂರು ಕೆಲಸ ಇತ್ತು ಅಂತ ಹೋದೆ. ಬರೋ ಅಷ್ಟರೊಳಗೆ ಕುಕ್ಕರಿಂದ ತೆಗೆದು ಹಾಕೊಂಡು ತಿಂತಾ ಇದ್ದಾನೆ, ಟೇಸ್ಟ್ ನೋಡ್ತೀನಿ ಅಂತ. ಅದಕ್ಕಿನ್ನೂ ಮಸಾಲೆ ಕೂಡಿಸಿಲ್ಲ. ಆಲ್ರೆಡಿ ಅದೊಂಥರ ಅರಿಶಿನ ಉಪ್ಪು ಹಸಿರು ಕರ್ದಲ್ಲಿ ಬೆಂದಿರೋದೊಂಥರ ರುಚಿ ಕೊಡುತ್ತೆ. ಸೊ ಹಂಗಾಗಿ ಅವನು ತಿಂತಿದ್ದಾನೆ. ಹೆಂಗಾಗಿದೆ ನೋಡೋಣ ಬನ್ನಿ. ಸೊ ಹಿಂಗಾಗಿದೆ ನೋಡಿ. ಇವಾಗ ಇದಕ್ಕೆ ಮೊಟ್ಟೆ ಗುದಿಯೆಲ್ಲ ಕಿವುಚ್ಬಿಟ್ಟಾನೆ ರೀ. ಅದೇನು ಗೊತ್ತಾ, ಮೊಟ್ಟೆ ಭಂಡಾರ ಹೊಡ್ಕೋಬಾರ್ದು ಸಾಂಬಾರು ಒಳಗಡೆಯ. ಇವಾಗ ಇದಕ್ಕೆ ಉಪ್ಪು ಮತ್ತು ಎಷ್ಟು ಬೇಕು ನೋಡಿಕೊಂಡು ಖಾರ ಪುಡಿ, ಕಾಯಿ ಮಸಾಲೆನೂ ಹಾಕೋಣ. ಇವಾಗ ಕಾಯಿ ಮಸಾಲೆನೂ ಆಡಿಸ್ಕೊಂಡಿದ್ದೀನಿ. ಹಂಗೆ ಈ ಕಡೆ ರೈಸಿಗೂ ಕೂಡ ಇಟ್ಟಿದ್ದೀನಿ. ಏನಂದರೆ ಇದಕ್ಕೆ ಕಾಯಿ, ಕಡಲೆ ಮತ್ತು ಒಂದು ಸ್ವಲ್ಪ ಗಸಗಸೆ ಹಾಕಿದ್ದೀನಿ. ಗಸಗಸೆ ಹಾಕಿದ್ರೆ ಟೇಸ್ಟ್ ಚೆನ್ನಾಗುತ್ತೆ ಅಂತ. ಸೊ ಇದಕ್ಕೆ ಹಾಕೋಣ ಇವಾಗ. ಈ ಕಡೆದು ಸಣ್ಣ ಕುರಿಯುತ್ತೆ ಸ್ಟೌವು, ಆ ಕಡೆ ರೈಸಿಗೆ ಇಟ್ಟಿದ್ದೀನಿ. ಇದು ನಿಧಾನಕ್ಕೆ ಆಗಲಿ ಅಂತ ಇವಾಗ ಕಾಯಿ ಮಸಾಲೆ ಹಾಕಿ ಸ್ವಲ್ಪ ನೀರು ನೋಡಿ ಕೊನೆಗೆ ನೀರು ಹಾಕೋಣ. ಫಸ್ಟು ಖಾರ ಪುಡಿ, ಸಾಂಬಾರು ಪುಡಿ, ಅರಿಶಿನ ಪುಡಿ ಬೇಕಾದರೆ ಅರಿಶಿನ ಪುಡಿ ಎಲ್ಲನೂ ಹಾಕೋಣ. ಸ್ವಲ್ಪ ಮುಂಚೆ ಸ್ವಲ್ಪ ಹಾಕಿದ್ದೀವಲ್ವ ಅರಿಶಿನ ಪುಡಿ, ಹಂಗಾಗಿ ಜಿಡ್ಡು ಚೆನ್ನಾಗಿ ಬಿಟ್ಬಿಟ್ಟೈತೆ ಮಾತ್ರ. ಖಾರ ಪುಡಿ ಎಲ್ಲ ಹಾಕೋಣ. ಫ್ರೆಂಡ್ಸ್ ಇವಾಗ ಸಾಂಬಾರು ರೆಡಿ ಆಯಿತು ನೋಡಿ. ಗಟ್ಟಿಗೇನೆ ಇದೆ, ಚೆನ್ನಾಗಿದೆ. ಮುದ್ದೆ ರೈಸಿಗೆಲ್ಲ ಚೆನ್ನಾಗುತ್ತೆ. ಮುದ್ದೆ ಎಲ್ಲ ಏನು ಮಾಡಿಲ್ಲ. ಇವಾಗ ಸಾಂಬಾರು ರೆಡಿಯಾಗಿದೆ. ಹಂಗೇ ಅನ್ನನೂ ಕೂಡ ಆಗಿದೆ. ಫ್ರೆಂಡ್ಸ್ ನಾನ್ ವೆಜ್ ಮಾಡಿದ್ವಲ್ವ, ಹಂಗಾಗಿ ನಂಗೆ ಹಂಗೆ ಬಿಟ್ಟು ಮಲ್ಕೊಳ್ಳೋಕೆ ಮನಸ್ಸು ಬರಲಿಲ್ಲ. ಏನಂದರೆ ವೆಜ್ ಅಡುಗೆ ಹಾಕಿದ ದಿವಸ ಏನನ್ಸಲ್ಲ, ಸ್ಟವ್ ಹತ್ರ ಕ್ಲೀನ್ ಮಾಡಿ ಬೇಕಾದ್ರೆ ಪಾತ್ರೆ ಬಿಟ್ಬಿಟ್ಟು ಮಲ್ಕೋಬೋದು. ಆದರೆ ನಾನ್ ವೆಜ್ ಆಗಿದ್ದ ದಿವಸ ಏನೋ ಒಂಥರ ಬೆಳಗ್ಗೆ ಹೊತ್ತು ಎದ್ದು ನೋಡೋದಕ್ಕೆ ಒಂಥರ ಅನಿಸುತ್ತೆ. ಹಂಗಾಗಿ ಎಲ್ಲನೂ ಕ್ಲೀನ್ ಮಾಡಿ ತೊಳೆದು ಬಳ್ದು ಎಲ್ಲನೂ ಮಾಡಿ ಒಂದಕ್ಕೆಲ್ಲನೂ ಕಲ್ಗಚ್ಚೆಲ್ಲನೂ ಊದು ಮಲ್ಕೊಂಡೆ. ಸೊ ಹಂಗಾಗಿ ಸುಸ್ತಾಗೋಯ್ತು. ಜರ್ನಿನೂ ಬೇರೆ ಮಾಡಿದ್ವಲ್ವ, ಹೋಗಿ ಬಂದು ದೇವಸ್ಥಾನಕ್ಕೆ ಅಲ್ಲೆಲ್ಲ ಮೆಟ್ಲತ್ತಿ ಎಲ್ಲಾಗಿ ಒಂಥರ ಸುಸ್ತಾಯಿತು. ಅಡುಗೆನೂ ಮಾಡಿ ಎಲ್ಲ ಊಟ ಮಾಡಿ ಕೊನೆಗೆ ಒಂಥರ ಫುಲ್ ಡೇ ಆ್ಯನಿವರ್ಸರಿದು ಎಲ್ಲ ಮುಗೀತು ಅಂತ ಅನ್ನಿಸ್ತು. ಇವಾಗ ಹೀಗಿತ್ತು ಆ್ಯನಿವರ್ಸರಿ ವ್ಲಾಗು. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ವಿಡಿಯೋ ನೋಡಿದ್ದಕ್ಕಾಗಿ. ಬಾಯ್.